ಶರೀರ ಅನ್ನುವಂಥದ್ದು ಹೋಗಿಲ್ಲ ಬಂದಿಲ್ಲ ಹೋಗ ಬರ ನೀ ಅಂತ ಹೇಳ್ತಿ ಅಂದಾಗ ಹೌದು ಒಂದು ಮಾತು ಕೇಳಲ್ಲ ಏನಂದ್ರಿ ಯಾರ ತಂಗಿ ಯಾರು ನೀನು ಯಾರು ನಿನ್ನ ಕಳಿಸ್ಯಾರು ಅವರೇ ಹೋಗಂದ್ರೆ ನೀನ ಹೋಗಿ ಬಂದಿ ಅಂತ ಕೇಳಾಗ ಹೋಗುದು ಬರೋದು ಮಾಡಿದಕ್ಕೆ ನಾನಪ್ಪ ನೀ ಅಲ್ಲಿ ಹೋಗುದು ಬರೋದು ಮಾಡಿದ ಹೌದು ನಿನ್ನ ಜೀವಾತ್ಮ ಹೋಗುದು ಬರೋದು ಮಾಡಿತ್ತಂದಾಗ ನಾವು ಅಂದ್ರೆ ಏನ್ ಹೇಳೋದು ಮಾತು ಹೇಳೋರು ಏನಂದ್ರವ ನಾ ಹೋಗವಲ್ಲ ನಾ ಬರಾವಲ್ಲ ನಾ ಅಕ್ಕಂಡತ್ತು ಐತಿ ರಾಮ ಹೌದಲ್ಲ ಅಕ್ಕಂಡತ್ತು ಐತಿ ರಾಮ ತೇಳ್ತಿ ಅಂದ್ರ ಭಾಗಪ್ಪಜ ಏನಾದ್ರಿ ಅವ್ನು ಹಿಂಗ ಹಿಡಿದು ತೋರಿಸಿ ಶರೀರ ಬಿಟ್ಟು ಕಡ್ಯಾಕ ನಿಂತಾನ ನೀ ಹೋಗಿಲ್ಲ ಬಂದಿಲ್ಲ ಅಕ್ಕಂಡ ಅಥವಾ ಕದಿಯಲ್ಲ ಹೌದಲ್ಲ ನೀ ಇದ್ದದ ತೋರ್ಸ ಬೇಕಲ್ಲ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ನೀ ಕಾಣಬೇಕಾದ್ರೆ ಅಡ್ಕೊಂಡ್ ಮಾತು ಹೇಳಿ ಏನಂದ್ರಿ ಬೆಳಕ ಕಾಣಬೇಕಾದ್ರೆ ಮೊದಲ ಕತ್ತಲಿ ಬೇಕಲ್ಲ ಕತ್ತಲಿಯಾಗಿ ದೀಪ ಚಿತ್ರ ಬೆಳಕು ಕಾಣ್ತಿರ್ಲಿಕ್ಕ ಬೆಳಕು ಕಾಣಂಗಿಲ್ಲ ಹಂಗ ಈ ಶರೀರ ಇದ್ರೆ ನಿನ್ನ ಪವಾಡ ನಡೀತಿರ್ಲಿಕ್ಕ ನಡೆಯಂಗಿಲ್ಲ ಅದಕ್ಕೆ ಶರೀರ ಬೇಕಂತ ನಾನು ವಾದ ಬೇಕಿಲ್ಲ ಅವ್ರ ದಗದಲ್ಲಿ ಹಿಡಿಸಲ್ಲ ಏ ಸತ್ತ ಮೇಲೆ ನೀನು ಓದಿ ಒತ್ತಿ ಬರ್ತಾರ ಮನ್ಯಾಗ ಹಂಗ ನಾನು ಯಾರು ಒತ್ತಿಲ್ಲ ಅಂತ ಹೇಳ್ತಾರ ಸತ್ತ ಮ್ಯಾಲ ಈ ಹೆಣ ಇರ್ತೈತಿ ಇದನ್ನ ಓದಿ ಒತ್ತಿ ಬರ್ತಾರ ಏನು ನಿಮಗ್ ನೀವೊಂದು ಜಾಗ ಕೊಟ್ಟರಿ ಅದಕ್ಕೆ ನಿಮ್ಮ ಜಾಗದ ಇಟ್ಕೊಂಡ್ರಿ ನೋಡು ಹುಟ್ಟೈತದ ಮಣ್ಣಾಗಿಂದ ಹೋಗುದನ ಮಣ್ಣಿಗೆ ಏನು ನೀ ಆಗುವಾಗಪ್ಪ ನೀನಾಗ್ಲಿ ನಾನಾಗ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಇನ್ನು ನಿಂದ ಆಡಿದವನು ನನ್ನ ಮಗನ ನಿಂದ ಆಡ್ಲಾರ್ದವನು ನನ್ನ ಮಗನ ತಾಯಿನ ನೋಡ್ಕೊಂಡವನು ನನ್ನ ಮಗನ ತಾಯಿ ನೋಡ್ ಅನಾಥಾಶ್ರಮದಾಗ ಬಿಟ್ಟವನು ನನ್ನ ಮಗನ ಆದ್ರೆ ಇನ್ನು ಏನ್ ಮಾಡು ಕರ್ಕೊಳ್ಳೋದು ಯಾವ್ದ್ರಿ ಮತ್ತ ಭೂಮಿನ ಕರ್ಕೊತದ ನೀವ್ ಓದ್ ಮಣ್ಣ ಬರ್ತೇನೆ ಅಂದಿ ಮಣ್ಣು ಬಿಟ್ಟೇನ 3 ಫೀಟ್ ಅಂತರದ ನಿಂತೇನ ಹೋಗ್ಬೇಕು ನೀನು ಮಣ್ಣಾಗ ನೀರೇನು ಕಡಿಯಾಕದೀವ ನಿನಗ ಭಾಗಪ್ಪ ಜಾತಿ ಕರಿಬೇಕಾದ್ರೆ ಏನಾದ್ರಿ ಈಗ ಇಷ್ಟೆಲ್ಲ ಮಂದಿ ಅವ್ರಪ್ಪ ಅಷ್ಟು ಮಂದಿಯಾಗಿ ಇವ ನೋಡಿ ಗಂಡ ಆಡೋದಕ್ಕೆ ಪಟ್ಟು ಮಾಡಿ ತೋರಿಸ್ತೀವಿ ಯಾಕ್ರಿ ರೂಪ ಐತಿ ರೂಪ ಕಣ್ಣಿ ಕಾಣ್ತಿಲ್ಲ ಇವನಪ್ಪ ಅಂತ ಕರಿತೀವಿ ಹಾಗೆ ನೀವು ಒಳಗ್ ಗೊತ್ತಿಲ್ಲ ನೀನ ಕರಡಿದೆ ಬೆಳಗದೆ ಇದನ್ನ ಕಂಡಿಲ್ಲ ಆದ್ರೆ ನೀ ಹೆಂಗದಿ ನಿನ್ನ ರೂಪ ನೋಡಿ ನಾ ಕಂಡು ಹಿಡಿತೇನೆ ಹಂಗ ರೂಪ ನೋಡಿ ಕಂಡು ಹಿಡಿತೀವಪ್ಪ ಅಂದ್ರೆ ಮೊದಲ ಶರೀರ ಬೇಕಲ್ಲ ಶರೀರ ದೊಡ್ಡದು ಮತ್ ಜೀವ ಸರ್ಕರ ದೊಡ್ಡದೈತಿ ಅಂದ್ರೆ ಏನಾಗ್ತೈತಿ ನಿಮ್ಮ ಜೀವಕ್ಕ ಸತ್ತ ನಾಯಿ ಸಾಲಿಲ್ಲ ಜೀವ ದೊಡ್ಡದೈತಿ ವಾದ ಮಾಡ್ತಿರ್ಲಿಲ್ಲ ಸತ್ತ ನಾಯಿ ಸಾಲಿಲ್ಲ ಯಾಕ್ರಿ ಒಳಗ್ ಹೊಕ್ಕ ಕೂತ ಆಟ ಆಡ್ಲಕ್ಕ ಜೀವ ದೊಡ್ಡದಿತ್ತಂದ್ರೆ ಸತ್ತ ನಾಯಿ ಒಳಗೆ ಯಾಕೆ ಹೋಗ್ತಿದ್ದ ನಿಮ್ಮ ದ್ರೋಣಾಚಾರಿ ಎಂತದ ಒಂದು ಕಳೆದ ತುಕಡಿಯಾಗಿ ಎಂಟು ಪಾಲಾಗಿ ಬಿದ್ದಿತ್ತು ಎಂಬುದಿಕ್ಕಿ ತಮ್ಮ ಒಂದಾನೊಂದು ಟೈಮ್ದೊಳಗ ಏನಾದ್ರಿ ಪಾಂಡವ್ರನ್ನ ಹೊಡೆದು ಹಾಕಬೇಕಂತ ಹೇಳಿ ಗುರು ದ್ರೋಣಾಚಾರಿ ಹಠ ತೊಟ್ಟಿದ್ದ ಹೌದ್ರಿ ಈ ಸುದ್ದಿ ಗೊತ್ತಿತ್ತು ಕೃಷ್ಣನಿಗೆ ಅವಾಗ ಏನಾದ್ರಿ ಕೃಷ್ಣನ ಮಾತು ಹೇಳ್ದ ಏನಂತವ ಧರ್ಮರಾಜನ ಕರೆದಂದ ಏ ಧರ್ಮ ಹೌದು ನಿಮ್ಮನ್ನ ಹೊಡೆದು ಹಾಕಬೇಕಂತ ಹೇಳಿ ಅವ ಹಠ ತೊಟ್ಟದನ್ನ ಯಾರು ದ್ರೋಣ ಹೌದಲ್ಲ ಅದಕ್ಕ ಅವನ ಮಗನ ಮೇಲೆ ಬಹಳ ಮಾಯ ಮೋಹ ಪ್ರೀತಿ ಅದ ಅವನ ಮಗ ಬರೀ ಸತ್ತಾನತನ ಸುದ್ದಿ ಅವನ ಕಿವಿಗೆ ಬಿದ್ದ್ರ ಏನಾಗ್ತೈತಿ ಯುದ್ಧ ಹೊಡೆದು ಬಿಡ್ತಾನ ಹೌದಲ್ಲ ಮುಂದಿನ ಕಾಯಕ ಮತ್ತೆ ಮುಂದೆ ಹೇಳ್ತೇನೆ ಗಂಡ ಹೌದು ಅವಾಗ ಧರ್ಮರಾಜನ ಏನ್ ಮಾಡ್ಲಿ ಹೌದು ಬರೀ ಅವನು ಆಕಾಶವಾಣಿ ಮಾಡಂದಾಗ ಅಂದಾಗ ಅಂದ ಏನಂದ ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಅಶ್ವತ್ಥಾಮ ಹತೋ ಹತೆ ಎಷ್ಟು ಹತ್ತಿದ್ದ ಏನಾಯ್ತು ನರವ ಕುಂಜವನ್ನು ಹುಡುಗ ಕೃಷ್ಣ ಶಂಕ ಹೊರಬೇಕು ಹೌದು ಈ ಸುದ್ದಿ ನರವ ಕುಂಜವನ್ನು ಹೋಗಿ ಕೇಳಿಸ್ಲಿಲ್ಲ ಯಾರಿಗೆ ದ್ರೋಣ ಹೌದಲ್ಲ ನನ್ನ ಮಗನ ಸತ್ತಾನಂದು ನಂದಿಯನ್ನು ತಿನ್ನಿಲ್ಲ ಅಂತ ಹೇಳಿ ತಿಳ್ಕೊಂಡೆ ಹೌದು ಯುದ್ಧ ಭೂಮಿಯಾಗ ರಥದಾಗ ತನ್ನ ಶರೀರ ಬಿಟ್ಟ ಜೀವ ಹೋತ ಮಗನ ಹುಡುಕಲಾಗ ಜೀವ ಹೋಯ್ತ ಮಗನ ಹುಡುಕಿ ಹೊರಗೋದ ಮಗ ಅದ ಅನ್ನೋದು ಗೊತ್ತಾತ ಹೌದು ಆ ಬರು ಬಂದ ಇನ್ನು ಶರೀರ ಒಳಗೆ ಸೇರಿದಂದ್ರೆ ನಮಗ ಉಳಗಾಲಿಲ್ಲ ತಿಳ್ಕೊಂಡೆ ಹೌದು ಇವ ಕೃಷ್ಣ ಹೇಳಿ ಬಿಟ್ಟಿದ್ ಯಾರಿಗೆ ಪಾಂಡವರಿಗೆ ಆ ಶರೀರ ಇತ್ತು ನಿಮ್ಗೆ ಉಳಗಾಲಿಲ್ಲ ಆ ಶರೀರ ಒಳಗ ಬಂದು ಹೋಗ್ತಂದ್ರೆ ನಿಮ್ಮನ್ನ ಬಿಡಂಗಿಲ್ಲ ಅದಕ್ಕೊಂದು ರಗಡ ಮಾಡಿ ನೀವು ಏನ್ ಮಾಡ್ಬೇಕ್ರಿ ಈ ರಥದಾಗ ಏನು ಶರೀರ ಬಿಟ್ಟಂಗಲ್ಲ ಇವ್ದು ಹೌದಲ್ಲ ಸಣ್ಣ ತುಕಡಿ ಮಾಡಿ ಎತ್ತು ಭೂಮಿಯಾಗ 8 ಕಡೆ 8 ದಿಕ್ಕಿಗೆ ಹೊಡೆದು ಬಿಡಿದನ್ನ ಪಾಲ್ ಮಾಡಿ ಅಂದ್ರ ಸಣ್ಣ ತುಕಡಿ ಹೌದ್ರಿ ಆ ಮೂಲಿಗೆ ಈ ಮೂಲಿಗೆ 8 ಮೂಲಿಗೆ ಹೊಡೆದು ಬಿಡ್ರಿ
ಎಂಟು ಮೂಲಿಗೆ ಹೋಗದು ಬಿಟ್ಟು ಈಗ ಯಾವ ದ್ರೋಣಾಚಾರಿ ಜೀವ ಬಂದು ಹುಡುಕ್ಲಾಕ ನೋಡಾಕೈತಿ. ಹೌದ್ರಿ ಬರ್ತೀಯ ಶರೀರ ಸಾಥ್ ಕೊಟ್ಟಾಗ ತೆಗದ ಶರೀರ ಸಾಥ್ ಕೊಡ್ಲಕ್ಕ ಬರ್ಲಿಲ್ಲ. ಅದಕ್ಕ ಏನಾದ್ರಿ ಯಾವ ನಮ್ಮ ಹವಿನಾಳ ಗ್ರಾಮದ ಸದ್ಭಕ್ತರಲ್ಲಿ ತಿಳಿಸೋದು ಏನಪ್ಪಾ ಅಂದ್ರೆ ಏನಂತ ದ್ರೋಣಾಚಾರಿ ಬಂದ ಜೀವ ಕೂಡ್ಲಕ್ಕ ನೋಡಿದ ಶರೀರ ಇದ್ದಿದ್ದಿಲ್ಲ. ಹೌದು ಹೌದ್ರಿ ಶರೀರ ಇರ್ಲಾರ್ದಕ್ಕಾಗಿ ಅವಾಗ ಇವ ಅಂದ್ರ ಇದು ಶರೀರ ಈಗ ಕೂಡಿ ಅದ್ರಾಗ ಹೌದು ಶರೀರ ಈಗ ಕೂಡಿ ಅದ್ರಾಗ ಆಟ ಆಡಿ ಅದ್ರಾಗ ಹೌದಲ್ಲ ತಂದ ಅವಾಗ ಅಲ್ಲೇ ಮಗಲ ಬಂದು ನಾಯಿ ಸತ್ತು ಬಿದ್ದಿತ್ತು. ಖರೆ ಐತ್ರಿ ನಾಯಿ ಸತ್ತು ಬಿದ್ದಿತ್ತು. ಆ ದ್ರೋಣನ ಜೀವ ಹೋಗಿ ನಾಯಿ ಒಳಗೆ ಹೋಗುತ್ತೆ. ಹೌದು ಹೌದು ಸತ್ತ ನಾಯಿ ಒಳಗೆ ಸತ್ತು ನಾಯಿ ಒಳಗೆ ಹೋಗ್ತ ನಾಯಿ ಎದ್ದು ನಿಂತು ಅವಾಗ ಏನು ಕಂಡದ ತೊಗಡಿ ಮಾಡಿ ಹೋಗಿದ್ರಲ್ಲ ಏನು ಶರೀರ ಕಳೆದ ಹೌದ್ರಿ ನಾಯಿ ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡ್ತಿದ್ದ ನಾಯಿ ತುಕಡಿ ಎಲ್ಲ ಗಾಳಿ ಮಾಡಿ ಮಾತ್ರ ಜೋಡಿಸ್ಲಾಕ್ ಬರ್ತೈತೆ ನೋಡ್ಬೇಕಂತ ಹೇಳಿ ಹೌದು ನಾಯಿ ಬಾಯಿ ಒಳಗ್ ಕಂಡ ಹಿಡಿದು ಗಾಳಿ ಮಾಡ್ಲಾಕೈತು. ಹೌದು ಹೌದ್ರಿ ನಾರದು ಬಂದು ಹಿಂಗ ನಗಲಾಕತ್ತ. ಏನ್ ಮಾಡ್ತಾರು ಹಲೋ ದ್ರೋಣಾಚಾರ್ಯ ನೀ ಬ್ರಾಹ್ಮಣ ಹೌದು ನೀನು ಬ್ರಾಹ್ಮಣ ಹೌದಲ್ಲ ನಾಯಿ ಒಳಗ್ ಹೊಕ್ಕ ಬಾಯಾಗ ಕಂಡ ಹಿಡಿದು ತಿರುಗಲಾತೀರಿ. ತಿರುಗಲಾತಿ. ಎಲ್ಲ ಮಂದಿ ನೀನ್ ನೋಡ್ ನಗಲಾಕತ್ಯ. ಹೌದು ಬಿಡಿ ಏನ್ ಮಾಡ್ತೀನಿ ಇದನ್ನ ಅಂತ ಹಾಗೇನಾಗ್ರಿ ಅವಾಗ ತ್ಯಾಗ ಮಾಡ್ಬೇಕಾಗ್ಯದ. ಹೌದು ಹೌದ್ರಿ ನೀ ಮತ್ತ ಜೀವ ದೊಡ್ಡದು ಇತ್ತಂದ್ರ ನಾ ಈ ಶರೀರ ಬಿಟ್ಟ ಕೈಯಾಕ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕಿಲ್ಲ ಒಬ್ಬನ ಕೈಲಿ ಆಗ್ಬೇಕೇನು ಇಲ್ಲ ಅಕ್ಕಿದ್ಯಾಕ ನೀನಾಗೆ ಬಂದಿ. ಏನ್ ಬಂದಾರ ಗುರುಗಳ ಅದಕ್ಕೆ ಏನ್ ಭಾಗಪ್ಪ ನೀ ಆಕಿ ಬೇಕಂತ ನೀ ಬಂದಿ ನೀ ಬೇಕಂತ ಆಕಿ ಬಂದಿ. ಇಲ್ಲ 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 ಅದಕ್ಕ ಹೌದು ಇನ್ನಾದ್ರೂ ಭೂಮಿ ತೇಲಿಕಾಗ ಬಂದ ಪ್ರಥಮದೊಳಗೆ ಏನಾಗ್ತದ್ರಿ ನಾಯಿ ಕುಂಡ್ರಬೇಕಾದ್ರ ಹಂಗ ಕುಂಡ್ರಂಗಿಲ್ಲ. ಮತ್ತೆ ಹ್ಯಾಂಗ್ರಿ ಓಡಿ ಬರ್ತೈತಿ ಗೊತ್ತಿಲ್ಲ ಒಂದು ಮೊದಲು 3 ಸಲ ಸುತ್ತ ಹೊಡೆದು ನೋಡಿ ಕೆಳಗ ಹಾಕಿ ಕುಂಡ್ರಬಹುದು. ಹೌದು ಹೌದ್ರಿ ಯಾಕೆ ಯಾಕ್ರಿ ಮತ್ತ ಇವ್ ದ್ರೋಣಾಚಾರಿ ಸತ್ತ ನಾಯಿ ಒಳಗೆ ಹೊಕ್ಕ ಕಂಡಗಾಳಿ ಮಾಡ್ತಿದ್ದೀನಿ 3 ಸಲ ಸುತ್ತ ಹೊಡೆದು ಹೌದ್ರಿ ಸುತ್ತ ಹಾಕಿ ಹಾಕಿ ಕಂಡಗಾಳಿ ಮಾಡ್ತಿದ್ದ. ಮಾಡ್ತಿದ್ರ ಅದ ಶಾಖ ಇನ್ನಾದ್ರೂ ನಾಯಿ ಒಳಗೆ ಉಳಿದೈತಿ ಉಳ್ದೈತಿ. ಇನ್ನ ತನಕ ಹಿಂಗ ಆಗ್ತದೆ ಭಾಗಪ್ಪ ಸಾಯಿದ ಹೌದು ಹೌದು ಸತ್ತ ನಾಯಿ ಸಾಲಿಲ್ಲ ನಿಮಗ ಮತ್ತೆ ನಮ್ಮನ್ನ ಬಿಟ್ಟು ಹೆಂಗ್ ನಡೀತದ ಒಬ್ಬ ಯಾವ್ದ್ರಿ ಚಾಚ ಏನ್ ಹೇಳ್ತಾ ಶಾನೆ ಅವರು ದೇಹ ಜೀವಕ ಲಗ್ನ ಆಗುವ ಏನಾದ್ರಿ ಹೇ ದೇವರ್ಯಾವ ಸಂಜೀವ ಅಪ್ಪ ಇವರ ಕೇಂದ್ರ ಹೆಚ್ಚಿನವ ಏನ್ ಕೇಳ್ತಾರ ತಮ್ಮ ಏನಂದ್ರಮ್ಮ ದೇಹ ಜೀವಕ ಲಗ್ನ ಆಗುವಾಗ ದೇವರಾಮ ಸಂಜೀವ ಹೌದು ಯಪ್ಪ ಇವರಕ್ಕಿಂತ ಹೆಚ್ಚಿನವ ಹಾ, ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದವರು ಹೆಚ್ಚಂಗಾಗತ್ತದ ಜೀವ ಹೌದು ಹೌದ್ರಿ ಏನೋ ಹೌದು ಹುಡುಗ ಹುಡುಗಿ ಲಗ್ನ ಆದ್ರೆ ಹಾ, ದೇವರ ಸಾಕ್ಷಿ ಇಟ್ಟು ಲಗ್ನ ಮಾಡ್ತಾರ. ಮಾಡ್ಕೊಂಡೆ ಮತ್ ಜೀವಕ್ಕ ದೇಹಕ್ಕ ಲಗ್ನ ಆಗ್ಬೇಕಾದ್ರೆ ಏನಾದ್ರಿ ಇವು ಎರಡು ಕೂಡಿ ಯಾವ ದೇವರಿಗೆ ಸಾಕ್ಷಿ ಇಟ್ಟಿದ್ದು ಏನ್ ಬೇಕಿಲ್ಲ ಅಲ್ಲಿ ಯಾವ ದೇವ್ರು ಬಂದಿತ್ತು ಯಾಕ ಬಂದಿದ್ದ ಮತ್ ದೇವ್ರ ಅಲ್ಲಿ ಇವಕ್ಕೆ ಹೆಚ್ಚಿನ ಮಾಡ್ತಾವ. ಹೌದು ಹೌದು ಅವ್ರೇನ್ ಮಾತಕ್ಕೆ ಇವ್ರು? ದೇಹ ಜೀವಕ್ಕ ಲಗ್ನ ಆಗುವಾಗ ಏ ದೇವರ್ಯಾವ ಸಂಜೀವ ಅಪ್ಪ ಇವರಕ್ಕಿಂತ ಹೆಚ್ಚಿನವ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದ ಹೆಚ್ಚಂಗಾಗತದ ಜೀವ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದ ಹೆಚ್ಚಂಗಾಗತದ ಜೀವ ಯಾವ ಕುದುರೆ ಮ್ಯಾಲ ಮೆರವಣಿಗೆ ಏ ಕುದುರೆ ಹೆಸರ ಕೇಳವ ಕೇಳಿದವರಿಗೆ ಹೇಳವ ಇದ್ರೊಳಗ ಒಂದ್ ಜನ ಜಾತಿ ಪೆಟ್ಟು ಅಂದ್ರ ಜಾತಿ ಎತ್ತಿ ಮಾತಾಡೈತಿ ಹೌದು ಅದನ್ನೇನು ಹೇಳೋದು ಯಾರು ಬೇಡ. ಯಾರು? ಯಾವ ಕುದುರೆ ಮೇಲೆ ಮೆರವಣಿಗೆ ತೆಗೆದಾರೆ ಹೌದು ಕುದುರೆ ಹೆಸರು ಕೇಳವ ಹೌದು ಇಂದ ಕೇಳಿದವ್ರಿಗೆ ಹೇಳವ ಏನವ್ವ? ಅಗಸಿ ಬಾಗಿಲದಾಗ ಕುಸ ಬೇಡ್ಲಕ್ಕ ಒಬ್ಬ ಕೂತಿರ್ತಾನ ಭಾಗಪ್ಪ ಅದನ್ನ ಹೇಳಂಗಿಲ್ಲ ನಾವು. ಇಲ್ರಿ ಯಾಕಂದ್ರ ಅವ್ರು ಒಳಗ ಎಲ್ಲಾ ನಮ್ನಿ ಮಂದಿ ಇರ್ತೈತಿ ಬರೋಬ್ರಿ ಬರೋಬ್ರಿ. ಮಾತಾಡಿದೀವಿ ಅಂದ್ರ ಜಾತಿ ಎತ್ತಿ ಮಾತಾಡ್ದಂಗ ಮುಚ್ಚಿರು. ಕವಿ ಪದ ಮಾಡಿರ್ತಾನೆ. ಯಾಕಂದ್ರೆ ಯಾಕ್ರಿ? ಸೂಕ್ಷ್ಮಿ ಅಂದ್ರೆ ತಿಳ್ಕೊತಾರ ದೈವದೊಳಗ ಹೌದು ಹೌದು
ಈ ಜೋಕುಮಾರ್ ಹೊತ್ತು ಯಾರು ತಿರುಗ್ತಾರೆ ತಲೆ ಮೇಲೆ ಜಮಾದಾರ ಅವ ಯಾವ ಕೂತಾನ ಅಲ್ಲಿ ಅಗಸಿ ಬಾಗಿಲದಾಗ ಕೇಳತ್ತ ಅಗಸಿ ಬಾಗಿಲದಾಗ ಕುಸ್ತ ಬೇಡ್ಲಾಕ ಜಮಾದಾರಿ ಯಾವ ಕೂತಾನ ಈ ಕೋಳಿ ಪೈಕಿ ನೋಡ್ತಾರ ಸ್ವಾಟಗಡದಾಗ ಕೋಳಿ ಪೈಕಿ ನೋಡ್ತಾರ ಮತ್ತೆ ಹೆಚ್ಚು ಇನ್ನೊಂದು ಬೇಡ ಯಾಕಂದ್ರೆ ಇಪ್ಪ ಈ ಯೂಟ್ಯೂಬ್ ಅಂತಂದ್ರೆ ಇದು ಭಾಳ ಕೆಟ್ಟದ್ದು ಬರೇ ಒಂದು ಮಾತು ಬಿತ್ತು ಹೊರಗೆ ನಮಗೆ ಹಿಂಗಂದ್ರೆ ಬರೀನಿ ನಾನು ಸಣ್ಣವ್ರು ಕಂಡಿವನ ಹಿಂಗ ಬರ್ತಾವ ಬ್ಯಾಡ ತಿಳ್ಕೊತಾರ ಪಟ್ಟಿದವ್ ಮಾಡಿಟ್ಟಾರ ಕಾಕ ಅದಕ್ಕೆ ಅಗಸಿ ಬಾಗಿಲದಾಗ ಕುಸ ಬೇಡಲಾಕೆ ಈ ಕೋಳಿ ಪೈಕಿಯಾಗಿ ಜಮಾದಾರ ಬಂದು ಕೂತಾನೋ ಯಾರ ಈ ಶರೀರ ಒಳಗೆ ಆದವ್ರು ಯಾರವ್ರ ಅವ್ರ ಸ್ಥಾನ ಯಾವಲ್ಲಿ ನಡೀಲಿಪ್ಪ ಕೇಳಿ ತಂಗಡಿ ಬಾಬೋರ ಬರಬ್ಯಾಡ ಚೆನ್ನ ಇದರ ಅಂದರ ಚಂದ ಇಲ್ಲ